ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಜಾಗತಿಕವಾಗಿ ಎಲ್ಪಿಜಿ ಗ್ಯಾಸ್ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಎದುರಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಏಪ್ರಿಲ್ 1ರಿಂದ ಕಚ್ಚಾ ತೈಲ ರಫ್ತು ಸ್ಥಗಿತಗೊಳಿಸಲು ರಷ್ಯಾ ನಿರ್ಧಾರವನ್ನು ಮಾಡಿದೆ. ಇದು ಭಾರತದ ಇಂಧನ ಮಾರುಕಟ್ಟೆ ಮೇಲೆ ಕರಿನೆರಳು ಬೀರುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದದ ಭಾಗವಾಗಿ ಮತ್ತು ದೇಶದ ಆಂತರಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯನ್ನು ನಿಯಂತ್ರಣದಲ್ಲಿಡಲು ರಷ್ಯಾ ಉತ್ಪಾದನೆಯನ್ನು ಕಡಿತಗೊಳಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧವು 29ನೇ ದಿನವೂ ಕೂಡ ಮುಂದುವರೆದಿದೆ. ಇರಾನ್ನ ಸ್ಟೀಲ್ ಸ್ಥಾವರಗಳ ಮೇಲಿನ ದಾಳಿಗೆ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಇರಾನ್ ಕೆಂಡ ಕಾರ್ತಾ ಇದೆ. ಜೊತೆಗೆ ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು ಹಲವರಿಗೆ ಗಾಯಗಳಾಗಿವೆ. ಇರಾನ್ನ ಕ್ಷಿಪಣಿಗಳು ದಾಳಿ ಮಾಡುವಂತಹ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. ಇನ್ನು ಬಹ್ರೇನ್ ಮೇಲೂ ಕೂಡ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬಹ್ರೇನ್ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ಜೊತೆಗೆ ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಕುವೈತ್ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಹಲವಾರು ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ಕುವೈತ್ನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ ಹಿನ್ನೆಲೆ ಹಲವೆಡೆ ಬೆಂಕಿ ಕಾಣಿಸಿಕೊಂಡಿದೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಮುಂದಾದ್ರೆ ಇನ್ನಷ್ಟು ದಾಳಿ ಮಾಡ್ತೇವೆ ಅಂತ ಅಮೆರಿಕಾಗೆ ಇರಾನ್ ಎಚ್ಚರಿಕೆ ನೀಡಿದೆ. ಅಮೆರಿಕದ ಪಡೆಗಳು ಕಾರ್ಗ್ ದ್ವೀಪವನ್ನು ಆಕ್ರಮಿಸಿದ್ರೆ ಅವರು ಜೀವಂತವಾಗಿ ಹಿಂದಿರುಗುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಮತ್ತೆ ದಾಳಿಯನ್ನು ಮಾಡಲಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಜಂಟಿಯಾಗಿ 3ನೇ ಬಾರಿ ದಾಳಿ ಮಾಡಿದೆ ಎಂದು ಪರಮಾಣು ಶಕ್ತಿ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ ದಾಳಿಗೆ ಕೌಂಟರ್ ಕೊಡ್ತಿರುವ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ. ಇರಾನ್ನ ಟೆಹರಾನ್ ಮತ್ತು ಇಸ್ಫಹಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ಮಾಡಿದೆ. ಜಂಟಿ ದಾಳಿಯಲ್ಲಿ ಹಲವು ಕಟ್ಟಡಗಳು ಹೊತ್ತಿ ಉರಿದಿವೆ. ಇತ್ತ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ 2 ಹೆಜ್ಬುಲ್ಲಾ ಸದಸ್ಯರನ್ನ ಹತ್ಯೆ ಮಾಡಿದೆ. ಬೈರುತ್ನಲ್ಲಿ ರಾತ್ರಿ ಇಡೀ ನಡೆದ ದಾಳಿಯಲ್ಲಿ ಹೆಜ್ಬುಲ್ಲಾದ ಸಂವಹನ ಘಟಕದ 2 ಉನ್ನತ ಸದಸ್ಯರನ್ನ ಕೊಂದಿರುವುದಾಗಿ ಇಸ್ರೇಲ್ ರಕ್ಷಣಾ ಪಡೆಗಳು ಮಾಹಿತಿಯನ್ನು ಕೊಟ್ಟಿವೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದ್ದು 4 ಸಿರಿಯನ್ ರೈತರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 9 ಮಂದಿ ಗಾಯಗೊಂಡಿದ್ದಾರೆ. ಇರಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ಸುಮಾರು 50 ಜೆಟ್ಗಳಿಂದ ಭಯಾನಕ ಅಟ್ಯಾಕ್ ಮಾಡಿದೆ. ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದನಾ ಸೌಲಭ್ಯಗಳ ಮೇಲೆ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಅರಾಕ್ ಮತ್ತು ಯಾಜ್ದ್ ನಗರದಲ್ಲಿರುವ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ತಾಣಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಲು ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವರು ಇಸ್ಲಾಮಾಬಾದ್ನಲ್ಲಿ ಸಭೆ ಸೇರಲು ತೀರ್ಮಾನಿಸಿದ್ದಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಸಾಕ್ ದರ್ ಆಹ್ವಾನದ ಮೇರೆಗೆ ಸೋಮವಾರ ಸಭೆ ಸೇರಲಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಶಮನ ಸಹಿತ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿ ಆಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮೆನ್ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಯೆಮೆನ್ನ ಕ್ಷಿಪಣಿಯನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ಮಾಡಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ದುಬೈ ಮತ್ತು ಅಬುಧಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ಮಾಡ್ತಿವೆ. ಸದ್ಯ ಅಬುಧಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನು ತಡೆಹಿಡಿಯಲಾಗಿದೆ. ಆದರೆ ಕೆಝಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಇನ್ನು ಹಲವೆಡೆ ಬೆಂಕಿ ಕಾಣಿಸಿಕೊಂಡಿದ್ದು ಯಶಸ್ವಿಯಾಗಿ ನಂದಿಸಲಾಗಿದೆ. ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸದ್ಯ ಮುಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಎಂದು ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಪ್ರಮುಖ ನಾಯಕರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ನಾಯಕರು ಮೃತಪಡಬಹುದು ಎಂದು ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕದ ದಾಳಿಗಳು ನಿರೀಕ್ಷೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿವೆ ಎಂದು ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್ ಮತ್ತು ಗೋ ಗ್ಯಾಸ್ ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಸಿಎನ್ಜಿ ಕೊರತೆಯ ಹಿನ್ನೆಲೆ ಗ್ಯಾಸ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ರೂಪೀಸ್ ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ನಮ್ಮದು ಯಾರೂ ಎಕ್ಸ್ಟ್ರಾ ಕೊಡಲ್ಲ, ನಾವೇ ಕಷ್ಟಪಡ್ತಾ ಇರೋರು. ಬಾಡಿಗೆ ಗಾಡಿ ಇಟ್ಕೊಂಡಿದ್ದೀವಿ, ಅದು ಅವ್ರಿಗೆ ಕೊಡಬೇಕು, ಗ್ಯಾಸ್ ಹಾಕ್ಸ್ಬೇಕು. ನಾವು ಹೆಂಗೆ ರೊಟೇಷನ್ ಮಾಡೋದು ಹೇಳಿ? ಈಗ ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ 1 ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು. ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ.
ಮತ್ತು ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸಿದೆ. 85 ರೂಪಾಯಿ ಗ್ಯಾಸ್, ಒಂದು ಲೀಟ್ರಿಗೆ 25 ರೂಪಾಯಿ ಗ್ಯಾಸ್ ರೈಟು ಅಂತಂದರೆ ನೋಡಿ, ಇದು ಜಾಸ್ತಿ ಆಗಿದ್ದಾರೆ. 25 ರೂಪಾಯಿ ಒಂದು ಲೀಟ್ರ್ ಗ್ಯಾಸ್ ರೈಟು ಅಂತಂದರೆ ಯಾವ ಪರಿಸ್ಥಿತಿ ಹೆಂಗೆ ಜೀವನ ನಡೆಸೋದು ಇವಾಗ? ಈ ಕಸ್ಟಮರ್ಗೆ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಡಿ ಅಂತಂದರೆ ಹೆಂಗೆ ಮಾತಾಡ್ತಾರೆ? ಅದನ್ನೆಲ್ಲ ಎಳ್ದು ತೋರಿಸ್ತಾರೆ ಟಿ ವಿಲಿ. 5 ರೂಪಾಯಿ ಕೇಳ್ಬಿಟ್ರಂತೆ, 10 ರೂಪಾಯಿ ಕೇಳ್ಬಿಟ್ರಂತೆ, 100 ರೂಪಾಯಿ ಕೇಳ್ಬಿಟ್ರಂತೆ. ಈಗ ಪರಿಸ್ಥಿತಿಗೆ ಲೀಟ್ರಿಗೆ 25 ರೂಪಾಯಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. 2 ಲೀಟ್ರ್ ಗ್ಯಾಸ್ ಬರಲ್ಲ 200 ರೂಪಾಯಿಗೆ. ಒಬ್ಳಿಗೆ ತೊಂದರೆ, ಮನೆಗೆ ಎಸ್ಕೊಂಡು ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಧಾರವಾಡದಲ್ಲಿ ಮತ್ತೆ ಆಟೋಗಳಿಗೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಧಾರವಾಡದಲ್ಲಿರುವಂತಹ 5 ಸಿಎನ್ಜಿ ಬಂಕ್ಗಳ ಪೈಕಿ 4 ಬಂಕ್ಗಳು ಬಂದ್ ಆಗಿವೆ. ಸಿಎನ್ಜಿ ಸಿಗುವ ಒಂದೇ ಒಂದು ಬಂಕ್ನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ದಿನವಿಡೀ ನಿಂತರೂ ಸಿಎನ್ಜಿ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದೇ ಕಡೆ ಐತಿ ಈಗ ಸದ್ಯಕ್ಕೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ ಧಾರವಾಡದಾಗ. ಇಲ್ಲಿ ಪಾಳೆ ಹಚ್ಕೊಂಡು ನಿಂತ್ರೆ ಮುಂದೆ ನಾವು ದುಡಿಬೇಕಂದ ಇದನ್ನು ಮಾಡಬೇಕಂದ ಅದನ್ನು ಗೌರ್ಮೆಂಟ್ ಬಗೆಹರಿಸ್ಬೇಕಂಗೆ. ಬಾಡಿಗೆ ಬಟ್ ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟರೆ ನಿಂತು ಹೊಡಿಬೇಕು ನಾವು. ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆಯಲ್ಲಿ ಹೊಡಿತೀರಿ. ಮತ್ತು ಬೆಳಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರೆ. ಈಗಿದ್ದ ಕಡೆ ಹಚ್ಕೊಂಡು ಕುಂತು ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈಗ 61 ರೂಪಾಯಿ ಐತ್ರಿ. ಈಗ ಕೆಲವೊಂದು ಕಡೆ 85 ರೂಪಾಯಿ ಮಾಡ್ಯಾರ, 90 ರೂಪಾಯಿ ಮಾಡ್ಯಾರ. ಇಲ್ಲಿ 71 ರೂಪಾಯಿ ಐತಿ ಈಗ @ಪ್ರೆಸೆಂಟ್. ಮಧ್ಯಪ್ರಾಚ್ಯದಲ್ಲಿ ನಿರಂತರ ಯುದ್ಧ ಹಿನ್ನೆಲೆ ಕಲಬುರಗಿಯಲ್ಲಿ ಎಲ್ಪಿಜಿಗಾಗಿ ಪರದಾಟ ಮುಂದುವರೆದಿದೆ. ಎಲ್ಪಿಜಿಗಾಗಿ ಕಲಬುರಗಿಯಲ್ಲಿ ಜನರು ನಿತ್ಯ ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯ HP ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ವಾರಗಟ್ಟಲೆ ಅಲೆದರೂ ಸಿಲಿಂಡರ್ ಸಿಗ್ತಿಲ್ಲ ಎಂದು ಗ್ರಾಹಕರ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿತ್ಯದ ಕೆಲಸ ಬಿಟ್ಟು ಜನರು ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ದಿನದಿನಕ್ಕೂ ಬಿಗಡಾಯಿಸ್ತಾ ಇದೆ. ಕಾರವಾರ ಸೇರಿ ಬಹುತೇಕ ಕಡೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಸ್ಥಿತಿ ಇದೆ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆ ಮೂಲಕ ಹೋಟೆಲ್ಗಳನ್ನು ನಡೆಸಿಕೊಂಡು ಹೋಗಲಾಗ್ತಾ ಇದೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹೈಡ್ರಾಮಾ ಆಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಿದ್ದಾಗ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಜೊತೆಗೆ ಪೊರಕೆ ಹಾಗೂ ಚಪ್ಪಲಿಯನ್ನು ತೋರಿಸಿ ಪ್ರದೀಪ್ ಈಶ್ವರ್ಗೆ ವ್ಯಂಗ್ಯವಾಡಿದ್ದಾರೆ. ಇನ್ನು ತಾಕತ್ತಿದ್ರೆ ದಾವಣಗೆರೆಗೆ ಆಗಮಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕ ಅಜಯ್ ಕುಮಾರ್ ಸವಾಲು ಹಾಕಿದ್ರು. ಈ ಹಿನ್ನೆಲೆ ದಾವಣಗೆರೆಗೆ ಪ್ರಚಾರಕ್ಕೆ ಬಂದ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದ ಬಳಿ ಬಂದಾಗ ಹೈಡ್ರಾಮಾ ನಡೆದಿದೆ. ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕ್ ಅಣ್ಣ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಬೈ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಗ ಸಮರ್ಥ ಪರವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು ಗ್ರಾಮದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆಯನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಎದ್ದಿದ್ದ ಸಾದಿಕ್ ಪೈಲ್ವಾನ್ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಇಂದು ಸಾದಿಕ್ ಪೈಲ್ವಾನ್ ಮನೆಗೆ ಸಚಿವರಾದ ಭೈರತಿ ಸುರೇಶ್, ಎಸ್ಎಸ್ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಚಿವ ಭೈರತಿ ಸುರೇಶ್, ಪ್ರತಿಯೊಬ್ಬರಿಗೂ ಟಿಕೆಟ್ ಕೇಳುವ ಅರ್ಹತೆ ಇದೆ. ಅದೇ ರೀತಿ ನಮ್ಮ ಪೈಲ್ವಾನ್ ಕೇಳಿದ್ರು. ಅವರು ಹುಟ್ಟುತ್ತಾ ಕಾಂಗ್ರೆಸ್ ಪಕ್ಷದವರು, ಈಗಲೂ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದ್ದಾರೆ. ಸಮರ್ಥನನ್ನ ಗೆಲ್ಲಿಸುವುದಷ್ಟೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅಂತ ಭೈರತಿ ಸುರೇಶ್ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಮರ ಜೋರಾಗಿದೆ. ಪಕ್ಷೇತರ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಿಲ್ ಖಾದರ್ ಬಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿಎಂ ಇಬ್ರಾಹಿಂ, ದಾವಣಗೆರೆಯಲ್ಲಿ 3ನೇ ಶಕ್ತಿ ನಿರ್ಮಾಣ ಮಾಡಬೇಕು, ಹಾಗಾಗಿ ಆದಿಲ್ ಖಾದರ್ ಅವರ ಗೆಲ್ಲಿಸಬೇಕು ಅಂತ ಹೇಳಿದರು. ಇನ್ನು ಶಾಮನೂರು ಕುಟುಂಬದಲ್ಲಿ ಒಬ್ಬರು MP, ಇನ್ನೊಬ್ಬರು ಮಂತ್ರಿ, ಈಗ ಮತ್ತೊಬ್ಬ ಅದೇ ಮನೆಯ ಹುಡುಗನನ್ನ MLA ಮಾಡ್ತಿದ್ದಾರೆ. ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂತ ಪ್ರಶ್ನೆ ಮಾಡಿದ್ರು.
ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡೋಂಗೇ ಇಲ್ಲ. ಮೂರನೇವ್ರು ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವ್ರು ಇಬ್ಬರ ವಿರುದ್ಧ ನಾವು ಎದ್ದು ನಿಂತಿದ್ದೀವಿ. ಇವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಪ್ರಚಾರ ಜೋರಾಗಿದೆ. ಉಪಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗ್ತಿದ್ದು ಸೋಮವಾರದಿಂದ ಭರ್ಜರಿಯಾಗಿ ಪ್ರಚಾರ ಮಾಡಲಿದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡಲಿದ್ದಾರೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾಪತ್ತೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಬೆಂಗಳೂರು ಹೊರವಲಯದ ಬೋಳುಗುಟ್ಟದ ಬಳಿ ಶವ ಪತ್ತೆಯಾಗಿದೆ. ಗುರುವಾರ ಕಾಣೆಯಾಗಿದ್ದ ಬಾಲಕಿ ಬೋಳುಗುಟ್ಟದ ನೀಲಗಿರಿ ತೋಪಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ನಗ್ನವಾಗಿ ಅಪ್ರಾಪ್ತ ಬಾಲಕಿಯ ಶವ ಪತ್ತೆಯಾಗಿದ್ದು, ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಕೊಲೆ ಮಾಡಿರುವ ಶಂಕೆ ಇದೆ. ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ರಾಜ್ಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಾಳೆ ನಡೆಯುವ ರಾಮಶೋಭಾಯಾತ್ರೆಗೆ ಡಿಜೆ ಪರ್ಮಿಷನ್ ಕೊಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದವೂ ನಡೆಯಿತು. ಎಷ್ಟು ವರ್ಷಗಳಿಂದ ಇಲ್ಲದಿರುವ ಕಾನೂನು ಕ್ರಮಗಳು ಈಗ ಯಾಕೆ? ಡಿಜೆಗೆ ಅನುಮತಿ ಕೊಡಿ, ಸೌಂಡ್ ಕಡಿಮೆ ಇಟ್ಟು ಯಾತ್ರೆ ಮಾಡ್ತೀವಿ ಎಂದು ಮನವಿಯನ್ನು ಮಾಡಲಾಗಿದೆ. ಆದರೆ ಡಿಜೆಗೆ ಅನುಮತಿ ನೀಡಲು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ. ಬೆಂಗಳೂರಿನ ಪಿಇಎಸ್ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಬನಶಂಕರಿಯ ರಿಂಗ್ ರೋಡ್ನಲ್ಲಿರುವಂತಹ ಪಿಇಎಸ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ದೇಶಪಾಂಡೆ ವಿರುದ್ಧ ಈ ಆರೋಪ ಕೇಳಿ ಬಂದಿದ್ದು, ಕ್ಲಾಸ್ ರೂಮ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಈ ಬಗ್ಗೆ ಎನ್ಎಸ್ಯುಐ ದೂರು ನೀಡಿದ್ದು, ಪ್ರೊಫೆಸರ್ ಮುರಳೀಧರ್ ಅವರನ್ನ ಪಿಇಎಸ್ ಕಾಲೇಜು ಆಡಳಿತ ಮಂಡಳಿ ಅಮಾನತು ಮಾಡಿದೆ. ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಎಂದ ಪ್ರೊಫೆಸರ್ ವಿರುದ್ಧ ದೂರು ದಾಖಲಾಗಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಗಿರಿನಗರ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಆಂಬ್ಯುಲೆನ್ಸ್ ಮತ್ತು ಇನೋವಾ ಕಾರು ಮುಖಾಮುಖಿಯಾಗಿದ್ದು ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಸದ್ಯ ಆಂಬ್ಯುಲೆನ್ಸ್ನಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ನಡೆದಿದ್ದ ಶಾಲಾ ಬಸ್ ಮತ್ತು ಖಾಸಗಿ ಬಸ್ ಅಪಘಾತದ ಸಿಸಿಟಿವಿಯ ದೃಶ್ಯ ರಿಲೀಸ್ ಆಗಿದೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಶಾಲಾ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿತ್ತು. ಈ ವೇಳೆ ಶಾಲಾ ಬಸ್ನಲ್ಲಿದ್ದ 17 ಮಕ್ಕಳಿಗೆ ಗಾಯಗಳಾಗಿತ್ತು. ಚಿಕ್ಕಮಗಳೂರಿನಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ. ನಗರ ಸೇರಿದಂತೆ ಮೂಡಿಗೆರೆ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ. ಆಲ್ದೂರು ಸುತ್ತಮುತ್ತಲಿನ ಭಾಗದಲ್ಲಿಯೂ ಬಿರುಗಾಳಿ ಸಮೇತ ಭಾರೀ ಮಳೆಯಾಗ್ತಿದೆ. ಬಿರು ಬಿಸಿಲಿಗೆ ಕಂಗೆಟ್ಟಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಮೂಡಿಗೆರೆಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಬಿರುಗಾಳಿ ಮಳೆ ಆರ್ಭಟಕ್ಕೆ ಸರ್ಕಾರಿ ಶಾಲೆಯ ಹೆಂಚುಗಳು ಹಾರಿ ಹೋಗಿದೆ. ಮೂಡಿಗೆರೆ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಮೂಡಿಗೆರೆ ಪಟ್ಟಣದ ಪರಿಮಳಮ್ಮ ದೇವಾಲಯದ ಮುಂಭಾಗ ಘಟನೆಗೆ ಮರ ಬಿದ್ದಿದ್ದು ಕಾರಿಗೆ ಹಾನಿಯಾಗಿದೆ. ಇನ್ನು ಭಾರೀ ಗಾಳಿಗೆ ಮೈಸೂರಿನಲ್ಲಿ ಬೃಹತ್ ಮರ ಧರೆಗುರುಳಿದೆ. ಚಾಮರಾಜ ಜೋಡಿ ರಸ್ತೆಯ ಗಾಯತ್ರಿ ಚಿತ್ರಮಂದಿರದ ಸಮೀಪ ಒಂದು ಘಟನೆ ನಡೆದಿದೆ. ಮರ ಬಿದ್ದ ಪರಿಣಾಮ ಸ್ಥಳದಲ್ಲಿದ್ದ ಆಟೋ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೇಶದ ಸುದ್ದಿಗಳನ್ನು ನೋಡೋಣ. ಅಯೋಧ್ಯೆಯ ರಾಜ್ಘಾಟ್ನಲ್ಲಿ ಮಹಾಯಜ್ಞ ಯಾಗದ ವೇಳೆ ಬೆಂಕಿ ಅವಘಡ ಸಂಭವಿಸಿದೆ. ಮಹಾಲಕ್ಷ್ಮೀ ನಾರಾಯಣ ಮಹಾಯಜ್ಞದಲ್ಲಿ ಅಗ್ನಿ ಅವಘಡ ಸಂಭವಿಸಿ 1251ಕ್ಕೂ ಹೆಚ್ಚು ಹೋಮ ಕುಂಡಗಳು ಹೊತ್ತಿ ಉರಿದಿವೆ. ಸ್ವಾಮಿ ಜಿಆರ್ಜಿ ಮಹಾರಾಜ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು. ಉತ್ತರ ಪ್ರದೇಶದ ಸಚಿವರು ಮತ್ತು ಶಾಸಕರು ಭಾಗಿಯಾಗಿದ್ದರು.
ಒಡಿಶಾದ ನಯಾಗಢ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸುಮಾರು 55 ಯಾತ್ರಿಕರನ್ನು ಕರೆದೊಯ್ಯುತ್ತಿದ್ದ ಪ್ರವಾಸಿ ಬಸ್ ಪಲ್ಟಿಯಾಗಿ 5 ಜನರು ಸಾವನ್ನಪ್ಪಿದ್ದು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಯಾಗಢ ಜಿಲ್ಲೆಯ ಟಕೇರಾ ಬಳಿ ಈ ಒಂದು ಭೀಕರ ದುರಂತ ನಡೆದಿದೆ. ಜೆರ್ಹಾಂಪುರದಿಂದ ಬಲಂಗಿರ ಜಿಲ್ಲೆಯ ಹರಿಶಂಕರ್ ಮತ್ತು ನೈಜಿಂಗನಾಥ ದೇವಾಲಯಗಳಿಗೆ ಪ್ರಯಾಣಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ನಿನ್ನೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ರಾಮನವಮಿ ಮೆರವಣಿಗೆ ವೇಳೆ 2 ಸಮುದಾಯಗಳ ನಡುವೆ ಘರ್ಷಣೆ ನಡೆದಿತ್ತು. ಹಿಂಸಾಚಾರದ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಹಿಂಸಾಚಾರ ಘಟನೆಗೆ ನನ್ನನ್ನು ದೋಷಿಸಬೇಡಿ, ನನ್ನ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ, ಎಲ್ಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ, ಬಿಜೆಪಿಗರನ್ನ ಇಲ್ಲಿಗೆ ಕಳುಹಿಸಲಾಗಿದೆ, ಆದರೆ ನಾವು ಗೆಲ್ಲುತ್ತೇವೆ ಅಂತ ಅವರಿಗೆ ತಿಳಿದಿಲ್ಲ. ರಘುನಂದನ್ ಗಂಜ್ನಲ್ಲಿ ಗಲಭೆಯನ್ನ ಪ್ರಚೋದಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಬಂಗಾಳ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವ ಹೊತ್ತಲ್ಲೇ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಾರೆ. ಟಿಎಂಸಿಯ 15 ವರ್ಷಗಳ ಆಡಳಿತದ ವಿರುದ್ಧದ ಚಾರ್ಜ್ ಶೀಟ್ ಇದಾಗಿದೆ. ಕೋಲ್ಕತಾದಲ್ಲಿ ಮಾತನಾಡಿದ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಎಂದರು. ಬಂಗಾಳವು ಕಳೆದ 15 ವರ್ಷಗಳಿಂದ ಭಯ, ಭ್ರಷ್ಟಾಚಾರ ಮತ್ತು ತಾರತಮ್ಯದ ರಾಜಕೀಯದಿಂದ ತುಂಬಿಕೊಂಡಿದೆ. ಮುಂಬರುವ ಚುನಾವಣೆಗಳು ರಾಜ್ಯಕ್ಕೆ ಮಾತ್ರವಲ್ಲ, ದೇಶಕ್ಕೂ ನಿರ್ಣಾಯಕವಾಗಿದೆ ಎಂದಿದ್ದಾರೆ. ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆ ಇಂಡಿಗೋ ವಿಮಾನ ದೆಹಲಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಬೋಯಿಂಗ್ 737 ವಿಮಾನ ಆಂಧ್ರಪ್ರದೇಶದ ವಿಶಾಖಪಟ್ಟಣಂದಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ವೇಳೆ ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಿದ್ದು ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದಲ್ಲಿ 161 ಮಂದಿ ಪ್ರಯಾಣಿಕರಿದ್ದರು. ಎಲ್ಲರೂ ಸುರಕ್ಷಿತರಾಗಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಹಿನ್ನೆಲೆ ರನ್ವೇ 28ರಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಜೇವಾರ್ನಲ್ಲಿ ನಿರ್ಮಾಣವಾಗಿರುವಂತಹ ನಾಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿದ್ದು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಉದ್ಘಾಟನೆಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಬುದ್ಧನ ಪ್ರತಿಮೆಯನ್ನ ಉಡುಗೊರೆಯಾಗಿ ನೀಡಲಾಯಿತು. ನೂತನ ವಿಮಾನ ನಿಲ್ದಾಣದಲ್ಲಿರುವಂತಹ ಕಾರ್ಗೋ ಟರ್ಮಿನಲ್ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸರಕು ಸಾಗಣೆ ನಿರ್ವಹಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಚಂಡೀಗಢದಲ್ಲಿ ಭಾರತೀಯ ವಾಯುಪಡೆ ಏರ್ ಶೋ ಆಯೋಜಿಸಿದೆ. ಚಂಡೀಗಢದ ಸುಖ್ನಾ ಸರೋವರದ ಮೇಲೆ ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡ ಆಕರ್ಷಕ ವಾಯು ಪ್ರದರ್ಶನ ನಡೆಸಿತು. ವಿದೇಶದ ಸುದ್ದಿಗಳನ್ನು ನೋಡೋಣ. ನೇಪಾಳದ ನೂತನ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬೆನ್ನಲ್ಲೇ ನೇಪಾಳದಲ್ಲಿ ಹೊಸ ರಾಜಕೀಯ ಬೆಳವಣಿಗೆ ನಡೆದಿದೆ. ಕಳೆದ ವರ್ಷ ದೇಶದಾದ್ಯಂತ ನಡೆದಿದ್ದಂತಹ ಜೆನ್ ಝಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಮತ್ತು ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ ಅವರನ್ನು ಬಂಧಿಸಲಾಗಿದೆ. ಜೆನ್ ಝಿ ಪ್ರತಿಭಟನೆಯ ವೇಳೆ ಹಿಂಸಾಚಾರ ತಡೆಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಆರೋಪದ ಮೇಲೆ ಓಲಿ ಮತ್ತು ಲೇಖಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಭಾರೀ ಮಳೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ನಗರ ತತ್ತರಿಸಿ ಹೋಗಿದೆ. ಅಧಿಕ ಪ್ರವಾಹ ಉಂಟಾಗಿ ಶಾರ್ಜಾ ನಗರಕ್ಕೆ ಜಲ ದಿಗ್ಬಂಧನ ಬಿದ್ದಿದೆ. ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ನದಿಯಂತೆ ನೀರು ಹರಿಯುತ್ತಿದೆ. ವಾಹನಗಳು ಮುಳುಗಡೆಯಾಗಿದೆ. ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ಕೆಳಮಹಡಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. നല്ല പോയി